ಕಬ್ಬಣದ ಪಾತ್ರೆ, ಸೌಟು ಚುಂಚಕಗಳು ಎಲ್ಲವೂ ತಂದನ್ ಬರ್ರವ ಬರ್ರಿ. ಸಿಲ್ವರ್ ಪಾತ್ರೆ. ಅಯ್ಯೋ ಶಾರದಕ್ಕ ಬಾರೆ ಪಾತ್ರೆ ತಗೋಬೇಕು ಅಂದೆಲ್ಲ ಹಬ್ಬಕ್ಕೆ ಬಂದದ ಬಾ. ಕಣೆ ಪಾರಕ್ಕ ಬಂದ್ ತಡಿಯವ. ಗಿರ್ಜಿ ನಡಿಲೆ ಆಮೇಲೆ ಹೋಗುವಂತ ತಡಿ ಮನೆಗೆ. ಫಸ್ಟ್ ಒಂಚೂರು ಪಾತ್ರೆ ತಗೋಣ. ಎಂತೆಂತವ್ ತಂದಿದ್ದಾಳೆ ಏನೋ ನೋಡೋಣ. ಹಬ್ಬಕ್ಕೆಲ್ಲ ಒಂಚೂರು ದೊಡ್ಡ ದೊಡ್ಡ ಪಾತ್ರೆಗಳು ಬೇಕವ ಅಡಿಗೆ ಮಾಡಕ್ಕೆ. ಮತ್ತೆ ಜನ ಜಾಸ್ತಿ ಆಕರಿ ಸರಿ ನೋಡ ನಡಿಲೆ ಗಿರ್ಜಿ. ನಡಿಯವ ಶಾರದಕ್ಕ ಆಮೇಲೆ ಹೋಗನ್. ಪಾತ್ರವ್ವ ಪಾತ್ರೆ. ಏಮ್ಮ ತಡಿ ಪಾತ್ರೆ ತಗೊಂತಾರಂತೆ ನೋಡ್ತಾವ ಇಳಿಸು. ಹೂನವ ಬರವ. ಏ ಸರ್ಕಳ್ಳೆ ಏ ಪ್ರೇಮಿ ಅಡ್ಡಟ್ ಬಂದ್ ನಿಂತ್ಕೊಂತಿಯಲ್ಲೇ ಪಾತ್ರೆ ನೋಡೋಣ ಅಂತ ಅಂದ್ರೆ. ಅಯ್ಯೋ ದೇವ್ರೆ ನಿಂದೊಳೆ ಕತೆ ಆತಲ್ಲ ಗಿರ್ಜಿ. ನಾನು ಪಾತ್ರೆ ನೋಡಕ್ ಬಂದನೆ ತಗೋಬೇಕು ನಾನು. ನನಗೆ ಸರ್ಕ ಅಂತದಂತೀವ ನೀನು. ಫಸ್ಟ್ ಬಂದಳು ನಾನೇವ ಅದಕ್ಕೆ ಇಲ್ಲೇ ನಿಂತ್ಕೊಂಡೆ. ನಿಂದೊಳ ಕತೆ ಆತ್ ಬಿಡು. ಅಯ್ಯೋ ಅಯ್ಯೋ ಫಸ್ಟ್ ಅರ ಬರ್ಲಿ ಸೆಕೆಂಡ್ ಅರ ಬರ್ಲಿ ನಾನು ನೋಡೋದ್ ಬೇಡ. ಏನು ಅಡ್ಡಂಗೆ ಅವಳೆ ಇದನ್ನ ನಿಂತ ಕಲ್ಗಮ್ ನಿಂತ ನಿಂತ್ಕೊಂಡ್ರೆ ನಾನು ಎತ್ಲಾಗಿನ್ ನೋಡನೆ. ಅಲ್ಲೇ ಸ್ಟಾರ್ಟ್ ಆತ್ ನೋಡವ ಇವ್ರು ಇಬ್ರದು ಮುಗಿಯೋದಲ್ಲ ಇನ್ಮೇಲೆ. ಏ ಅಮ್ಮ ಈ ಕಡೆ ಬಾರವ ಅವ್ರದ್ದು ಮುಗಿಯೋದಲ್ ಬಾ. ಅಲ್ರೇ ತಾಯಾರ ಎದಕ್ರವ ಜಗಳ ಮಾಡಕತ್ತೀರ? ಎಲ್ಲಾರು ತಗೋಣವಂತ್ರಿ. ಫಸ್ಟ್ ನನಗೆ ಬಿಸ್ಲಾಗ ಬಂದು ತಲೆಲ್ಲ ಬಾರಾಗಕತ್ತೈತವ ಒಜ್ಜೆ ಅನಸ್ತೈತಿ. ಫಸ್ಟ್ ಬುಟ್ಟಿ ಇಳಿಸ್ರವ ಕೆಳಕ್ಕೆ. ಏ ಸರ್ಕ ಸರ್ಕ ಬುಟ್ಟಿ ಇಳ್ಸಕನ್ ಸರ್ಕ. ನಿಂತ್ಕೊಳವ ನೀನೇ. ಏ ಏನು ಒಳ್ಳೆ ಇದು ಮಾಡ್ದಂಗ ಮಾಡ್ತಾಳ ಹಂಗೆ. ಏ ತಾಯಾರ ಒಂಚಮ್ ನೀರ್ ಕೊಡ್ರವ ಬಾಳ ಬಾಯಾರಿಕೆ ಹೇಳಕತ್ತೈತಿ. ಬಿಸ್ಲಾಗೆ ನಡ್ಕಂದೇ ಮಾರ ನೋಡು ಸುಸ್ತಾಗ್ಬಿಡ್ತಂಗೆಯ. ದಾಹ ಬಾಳ ಆಗಕತ್ತೈತಿ. ಒಂಚಮ್ ನೀರ್ ಕೊಡ್ರವ ಕುಡಿಯಕ್ಕೆ. ಲೇ ಪ್ರೇಮಿ ನಿಮ್ಮ ಮನೆ ಇಲ್ಲೇ ಹತ್ರ. ನಮ್ಮನೆ ಒಂಚೂರು ಆ ಕಡೆ ಕಕ್ಕತಿ ಹೋಗಿ ತಗೊಂಬರಕ್ಕೆ. ಒಜ್ಜೆ ನಿಗರಿಗೆ ಎಡ್ಡೆ ಹಿಡ್ದೋಕಳೆ. ಹೋಗಿ ನೀನೇ ತಗೊಂಬರ್ ಹೋಗಿ ಒಂಚಮ್ ನೀರಂತೆ. ಕಣ್ ತಗೊಳ್ಳೆ ನಾನು ನಿನಗೊಳ್ಳೆ ಕೆಲ್ಸದಾಳ ಕಣಂಗ್ ಕಾಣ್ತಾ ನಂಗೆ. ಎಲ್ಲ ಅದಕ್ಕೆ ನನಗೆ ಹೇಳ್ತೀಯ. ತಡಿಯಬೇ ತಗೊಂಬರ್ತಾನಿ. ಅಯ್ಯೋ ದೇವ್ರಿ ಬೆಂದು ಬಂದರ ಬಾಯಿಗೆ ಒಂದ್ ತೊಟ್ಟು ನೀರ್ ಬಿಟ್ರೆ ಪುಣ್ಯ ಸಿಕ್ತತ್ ಕಣ್ಲೆ ನಿನಗೆ. ಹೋಗ್ ತಗೊಂಬರ್ ಹೋಗು. ತರ್ತಾನ ತಡಿಯವ. ಇದೇನ ಬೇ ಪಾತ್ರೆ ಹೊಸಾದ್ ಕಣ್ಣಂಗ್ ಕಾಣ್ತೈತಂಗಿಯ. ಒಂಥರ ಅದು ಇದ್ರ ನಮೂನಿ ಇದ್ದಂಗ ಐತವ ಇದು. ಅಯ್ಯೋ ತಾಯಿ ನೀನೇನೇ ಮರ ಐತಿ ಎಲ್ಲವೂ ಹೊಸ ಪಾತ್ರೆನೆಯ ಹೊಸಾದ್ ಕಣ್ಣಂಗ್ ಕಾಣ್ತತಿ ಅಂತಂದ್ರೆ ಏನು? ಅಯ್ಯಯ್ಯೋ ಹಂಗಂದಿಲ್ಲವ ನಾನು. ಡಿಸೈನ್ ಪಾತ್ರೆದು ಬೇರೆ ತರ ಐತಲ್ಲ ಅದಕ್ಕೆ ಕೇಳಿದ್ನವ. ಒಂಥರ ಸ್ಟೀಲಿಂದ ಇದ್ದಂಗ ಐತಿದು. ಮುಚ್ಚಕ್ಕೆ ಇದೇನು ಗಲಾಸಿಂದ ಏನಿದು? ಮ್ಯಾಲಿಂದ ಮುಚ್ಚಳಕ ಗಲಾಸ್ ಕಣ್ಣಂಗ್ ಕಾಣ್ತತವ ಇದು. ಹೂನವ ಗಲಾಸೆ ಅದು. ಈಗ ಹೊಸ ನಮೂನಿ ಬಿಟ್ಟಿದ್ದಾರೆ. ಅದಕ್ಕೆ ಇದೊಂಚೂರು ರೇಟು ಜಾಸ್ತಿ ಐತಿ. ಅಕ್ಕಿ ಕೈಯಾಗ ಐತಲ್ಲ ಆ ತಾಯಿ ಕೈಯಾಗೆ ಅದೊಂಚೂರು ಕಡಿಮೆ. ಇದು ಮುಚ್ಚಳಿಕೆ ಎಲ್ಲ ಬರ್ತೈತಲ್ಲ ಹಂಗಾಗಿ ಇದು ಗಲಾಸ್ ಬೇರೆ ಐತಲ್ಲ ಒಂಚೂರು ರೇಟ್ ಜಾಸ್ತಿ ಆಕತಿ. ಇದೇನ್ ರೇಟ್ ಹೇಳವ? ಹಾಲು ಕಸತಲ್ಲ ಇದು. ಏನ್ ರೇಟ್ ಹೇಳ? ನನಗೆ ಬೇಕಾಗೈತಿ. ನಂದು ಒಂಚೂರು ತೂತ್ ಬಿದ್ದೋಗ್ಬಿಟ್ಟು ತಲೆ ಹಳೇದಾಗಿತ್ತು. ನಾನು ಕಾಯ್ತಾ ಇದ್ದೆ ಪ್ಯಾಟಿಗೆ ಹೋಗಿ ತಗೊಂಬರೋಣ ಅಂತ ಅನ್ಕೊಂಡೆ. ದಾವಣಗೆರೆಗೆ ಯಾರು ಕರವ ಅನಾಡಿ ದೂರ ಹೋಗಿ ಆ ಗಡಿಯಾರ ಕಂಬರದ ಹತ್ತಕ್ಕೆ ಹೋಗಿ ಸುತ್ತಾಡಿ ತಗೊಂಬರಕ್ಕೆ ಸಾಕಾಗಿ ಹೋಗ್ಬಿಡ್ತದೆ. ಅಯ್ಯ ಪರಕ ನೀನೇನೇ ಮರೈತಿ. ಅವರು ಅಲ್ಲಿಂದನೇ ತಗೊಂಬರತ್ತಗ. ಅಲ್ಲಿಂದ ತಗೊಂಬಂದು ಸುತ್ತಮುತ್ತ ಹಳ್ಳಿಗೆ ಹಿಂಗೆ ಮಾರ್ತಾರೆ ಪುಟ್ಟೆ ಕೂತ್ಕೊಂಡು. ಹೂನವ ನಾವು ಅಲ್ಲಿಂದನೇ ತಗೊಂಬರೋದು. ಅಂತ ಜನರಶ್ನೆಗೆ ಹೋಗಿ ತಗೊಂಡು ಬರೋದಕ್ಕೆ ಹಿಂಗೆ ಹಣ ಬಿದ್ದೋಕ ತಂಗೆಯ. ನೀವುಗಳು ನೋಡಿದ್ರೆ ಬಾಯಿ ಬಂದ ರೇಟ್ಗಳಿಗೆಲ್ಲ ಕೇಳ್ತೀರಾ. ನಮಗೆ ಹೊತ್ಕೊಂಡು ತಿರುಗಿ ಸುತ್ತಾಡಿ ಮಾರಕ್ಕೆ ಹಣ ಬಿದ್ದು ಎಷ್ಟೊತ್ತಿಗೆ ಮನೆ ಸೇರ್ಕಿಂದ ಹೂವ ಅನ್ನಂಗಕ್ಕ ತಗೆಯ. ತಗೊಳಬೇ ನೀರು ಕೇಳಿದಲ್ಲ. ಅಯ್ಯೋ ತಂಬಾರವ ಪುಣ್ಯ ಬರಲಿ ನಿನಗೆ. ಅವ ಹೋಗಿ ಜೀವ ಬಂದಂಗ ಆತವ ಹಂಗೆ. ಗಂಟೆಲ್ಲ ಒಣಗೋಗಿತ್ತು ಮಾತಾಡಕ್ಕೂ ಆಗವಲ್ದು. ಮನುಷ್ಯನಿಗೆ ಒಂದೊತ್ತು ಊಟ ಇಲ್ಲದ್ರೂ ತಡ್ಕೋಬಹುದು. ನೀರಿಲ್ಲ ಅಂದ್ರೆ ತಡ್ಕೊಳಕ್ಕಾಗೋದಿಲ್ಲ ನೋಡು. ತಗೊಳವ ಪುಣ್ಯ ಬರಲಿ ನಿನಗೆ. ಇದೇಟವ ಇದು ಕಬ್ಬಣದ ಅನ್ಸ್ತದಲ್ಲ ಇದು ಬಾಣ್ಲೆ. ಕರಿಯಾಕ್ ಮಾಡಕ್ಕೆಲ್ಲ ಚಲೋ ಐತ್ ನೋಡು. ಈ ಕೈಲೋಟಕ್ಕೆ ಎಷ್ಟು? ಆ ಬಾಣ್ಲಿಗೆ 350 ರೂಪಾಯಿ ನೋಡವ. ಕೈ ಸೌಟಿಗೆ ಎರಡಕ್ಕೂ ಸೇರಿ 250 ರೂಪಾಯಿ ಆಗತ್ ನೋಡು. ಎಲ್ಲ ಸೇರಿ 600 ರೂಪಾಯಿ ಆಗತ್ ನೋಡವ. ಅಯ್ಯೋ ಅಯ್ಯೋ ನೀನೇನು ಬೇ ಇನಾಡಿ ರೇಟ್ ಹೇಳಕತ್ತೀಯ? ಅಯ್ಯೋ ನಾ ಕಾಣದ್ ಬಾಣ್ಲಿ ನಾ ಕಾಣದ್ ಕೈ ಸೌಟೆ ನೀವು. ಭಾರಿ ಆತವ ನಿಂದು. ಇದೇಟವ ಪಾತ್ರೆ ಇದು? ಅದ್ ಪಾತ್ರೆ 650 ನೋಡವ. ಭಾರಿ ಗಟ್ಟು ಮುಟ್ಟ ಐತದು. ಸಾಮಾನ್ಯಕ್ಕೆ ಇದಾಗೋದಲ್ಲ ನೋಡೋದು. ಸಿಲ್ವರ್ ಪಾತ್ರೆಗಳು ಬರ್ತಾವಲ್ಲ ಅಂತದಲ್ಲದು. ಭಾರಿ ಏನೋ ಇದ್ರಂತ ಒಂಥರ ನನಗೂ ಅದು ಹೆಸರು ಬರೋವಲ್ದು ಬಾಯಾಗೆ. ಭಾರಿ ಚಲೋ ಅಂತ ನೋಡಿದ್ರೆ ಅಡಿಗೆ ಮಾಡ್ಕೊಂಡ್ ತಿಂದ್ರೆ ಆರೋಗ್ಯನೂ ಚಲೋ ಇರ್ತದಂತೆ. ವಾ ವಾ ಇಟ್ ಸಣ್ಣ ಪಾತ್ರೆಗೆ 600 ರೂಪಾಯಿ? ಅಯ್ಯ ಭಾಳ ಆತವ. ಬ್ಯಾಡ ತೆಗಿಯವ. ಇನಾಡಿ ರೇಟ್ ಆದ್ರೆ ಯಾರು ತಗೊಂತಾರೆ? ಇದು ಆಲ್ಕಸೆ ಪಾತ್ರೆ ಏಟವ? 250 ನೋಡವ ಅದು. ಅಯ್ಯ ಏನ್ ಬಿಡವ ನೀನ್ ಇಲ್ಲದೆ ರೇಟ್ ಹೇಳಕತ್ತೀಯ. ಅದೇ ನಾವು ದಾವಣಗೆರೆಗೆ ಹೋಗಿ ಆ ಕಾಳಿದಾಸ ಸರ್ಕಲ್ನಾಗ ಏನಾಡಿ ಸಿಗ್ತಾವ ಇಂಥವು.
ತೀರಾ ನೀನಂತೂ ಹೇಳ್ತೀಯ ಅಂತಂದ್ರೆ ಬಾರಿ ನಾವೇನ್ ಕಂಡೇ ಇಲ್ಲ ನಾನು ಹೇಳ್ತೀನಿ ನೋಡವ. ಅಯ್ಯೋ ತಾಯಾರ, ನಾನು ಅಲ್ಲಿಂದ ಕೊಂಡ್ಕೊಂಡು ಊರೂರು ತಿರುಗಿ ಮಾರಲ್ ಕಣವ. ನೀವು ಸೀದಾ ಹೋಗಿ ಎಲ್ಲೋಗಿ ಅಂಗಡಿಗೆ ತಗೊಂಡ್ ಹಿಂಗ್ ಬರೋ ರಾಟೆಯ. ನಾವು ಹಂಗಲ್ಲ, ನಾವು ಒಂದಿಷ್ಟು ಓದ್ಕೊಂಡು ಒಳ್ಳೊಳ್ಳೆ ತಿರುಗಿ ಮಾರಿ ಜೀವನ ಮಾಡಾರವ. ಏನ್ ನಾವೇನೇನ್ ಬಾರಿ ಇದಿಟ್ಟೇನು ಹೇಳೋದಲ್ ತಗ. ಒಂದು 10 ರೂಪಾಯಿ 20 ರೂಪಾಯಿ ಉಳಿತ ತಾಟೆ ನಮಗೆ. ಬಿಸ್ಲಾಗಿ ಹೊತ್ಕೊಂಡು ತಿರುಗ್ತೇವೆ, ಆಟೋ ಬೇಡ ಏನ್ ನಮಗೆ. ನೋಡವ, ನಾನು ಒಂದು ತಗೊಂತನ ಪಾತ್ರೆಯ ನೋಡಿ ಎಲ್ಲರಿಗೂ ಒಂದು ರೇಟ್ ಮಾಡಿ ಕೊಡು, ಬರ್ತತಿ. ಗಿರ್ಜಿ, ಇದು ಬಾಣ್ಲೆ ಚೆನ್ನಾಗಿತ್ತು ನಡೆ. ನಿನ್ ಗಂಡ ಅಂಗಡಿ ಮಾಡ್ತಾನೆ ಅಂತ ಅಂತಾನಲ್ಲ, ಮತ್ತೆ ಅದ್ರಾಗೆ ಕಬಾಬು ಎಗ್ ರೈಸು ಅದನ್ನ ಮಾಡಕ್ ಬಾರಿ ಚಲೋ ಆಕತ್ ನೋಡ ಇದು ಬಾಣ್ಲೆ. ಮತ್ ನೀವು ಅಲ್ಲಿಂದ ಹೋಗಿ ತಗೊಂಬರ ಅವಶ್ಯಕತೆನೇ ಇಲ್ಲ. ಅವತ್ತೇನ ಸಿಗ್ಲಿಲ್ಲ ಅಂತ ಅಂದ್ರಲ್ಲ. ಹೂನೇ ಶಾರದಕ್ಕ, ಅದಕ್ಕೆ ನೋಡಿನವ ಬಾರಿ ಅನುಕೂಲ ಕತ್ತಿದ್ದು ಅಂತಂದ್ರೆ ಈ ಅಮ್ಮ ಏನಾಡಿ ರೇಟ್ ಹೇಳ್ತಾಳವ. ನೋಡೀಗ ಬ್ಯಾಡ ಅಂತ ಬಿಟ್ರೆ ಮತ್ತೆಲ್ಲ ಅವನು ಒತ್ಕೊಂಡು ಮತ್ತೆ ಊರೂರು ತಿರುಗಿ ಇವ್ನ ಮಾರ್ಕೊಂಡು ನೀನು ಹೋಗೋದಕ್ಕೆ ಎಟತಕತಿ ಮನೆಗೆ. ಅದಕ್ಕೆ ನೋಡಿ ಒಂದ್ರೆ ಇದು ಮಾಡಿ ಕೊಡು, ರೇಟ್ ಮಾಡಿ 4 ಜನನು ತಗೊಂತೇವಿ. ನೀವ್ ಏಟಕ್ಕೆ ಕೇಳ್ತೀರಿ ಕೇಳ್ರವ. ಮತ್ತೆ ನೋಡವ, ಆ ಬಾಣ್ಲೆಗೂ ಆ ಕೈ ಸೌಟಕ್ಕೂ ಸೇರಿ ಒಂದು 500 ರೂಪಾಯಿ ಕೊಡ್ತಾವ ನೋಡು. ಇದಕ್ಕೆ ನಂದು ಕೈ ಹಿಡ್ಕೊಂಡನಲ್ಲ ಈ ಪಾತ್ರೆಗೆ ಒಂದು 350 ರೂಪಾಯಿ ಕೊಡ್ತೇನೆ. ಆಕಿದ ಹಾಲಿನ ಪಾತ್ರೆಗೆ ಒಂದು 150 ರೂಪಾಯಿ ಕೊಡ್ತಾಳೆ ನೋಡು. ಆಕಿ ಪ್ರೇಮಿ ಅಂತ ಅಂತಾಳ ನೋಡು, ಅದಕ್ಕೂ ಒಂಚೂರು ಅಂತ ಇಟ್ಟು ಮಾಡಿಕೊಡು. ಅಯ್ಯೋ ನೀನೇನವ ಇನಾಡಿ ಕಡಿಮೆ ಕೇಳ್ತೀಯವ. ಇಲ್ಲಿ ಬಿಡವ, ಬರೋದಿಲ್ಲ. ನಾನು ಅಲ್ಲಿ ಕೊಟ್ಟೋ ರೇಟು ಸಿಗೋವಲ್ದು ಅಂತಂದ್ರೆ ಹೆಂಗವ ಇದು? ಬ್ಯಾಡ್ ಬಿಡವ, ಆಗೋದಿಲ್ಲ. ಬ್ಯಾಡ್ ಬಿಡ್ರಿ. ಅಯ್ಯೋ ಒಂದೇ ಸಮನೆ ಬ್ಯಾಡ್ ಬಿಡ್ರಿ ಆಗೋದಿಲ್ಲ ಅಂತಂದ್ರೆ ಹೆಂಗವ? ಇನ್ನೊಂದು ರೇಟ್ ಹೇಳು, ಬರ್ತತಿ. ಮತ್ ನನಗೆ ಹೇಳದೆ ಕೊನೆ ರೇಟ್ ನೋಡವ, ಮತ್ತೆ ಇದಕ್ಕಿಂತ ಕಡಿಮೆ ನಾನು ಕೊಡೋದಿಲ್ಲ. ಆತ ಹೇಳು ನೋಡ, ನೀ ಏಟ್ ಹೇಳ್ತೀಯ? ಬಾಣ್ಲಿಗೆ ಕೈ ಸೌಟಿಗೆ ಒಂದು 550 ಕೊಡ್ರವ. ನಿನ್ ಕೈಯಾಗೈತಲ್ಲ ಆ ಪಾತ್ರೆಗೆ ಒಂದು 500 ರೂಪಾಯಿ ಮಾಡ್ಕ್ಯ. ಅದು 600-700 ರೂಪಾಯಿದದು ಭಾರಿ ಗಟ್ಟಿ ಮುಟ್ಟೈತವ, ಅಷ್ಟು ಕಡಿಮೆಗೆ ಸಿಗೋದೇ ಇಲ್ಲ. ನಿನ್ನ ಹಾಲಿನ ಪಾತ್ರೆಗೆ 200 ರೂಪಾಯಿ ಕೊಡವ. ಇದಕ್ಕಿಂತ ನಾ ಕಡಿಮೆ ಕೊಡಂಗಿಲ್ಲ ನೋಡವ. ತಗೊಂಡ್ರೆ ತಗೊಳ್ರಿ, ಬಿಟ್ರೆ ಬಿಡ್ರವ, ಆಗೋದಿಲ್ಲ. ನೀವು ಕೇಳಿದ ರೇಟಿಗೆ ಕೊಟ್ರೆ ನಮಗೇನು ಗಿಟ್ಟೋದಿಲ್ಲವ. ನಾನು ಮನೆಗೆ ಹೋಗಿ ಕೂಳು ಅದನ್ನು ಮಾಡ್ಕೊಂಡು ತಿನ್ಬೇಕಣವ. ನಮಗೂ ಸಂಸಾರ ಅನ್ನೋದೈತಿ, ಮತ್ತು ಅದನ್ನು ನಿಭಾಯಿಸ್ಬೇಕಲ್ಲ. ತೀರಾ ನೀವು ಕೊಡೋ ಅಂಥ ದುಡ್ಡಿನಾಗೆ 10 ರೂಪಾಯಿ 20 ರೂಪಾಯಿ ಉಳಿದ್ರೆ ನಮ್ಮದು ಸಂಸಾರ ನಡೆಯೋದಿಲ್ಲ. ಅಷ್ಟೇ ನೋಡವ. ಗಿರ್ಜಿ, ಆ ತಗೊಳ್ಳೆ ಎತ್ಲಾಗೆ ಏನು ಮಾಡೋಕ್ಕಾಕತಿ ಪಾಪ. ಅದು ಬಿಸ್ಲಾಗೆ ತಿರ್ಗಾಡ್ಕೊಂಡು ಮಾರ್ಕೊಂಡು ಮನೆಗೆ ಹೋಗತಿ. ಈಗ ಮತ್ತೆ ವಾಪಸ್ ಬಿಟ್ವಿ, ಇಟ್ಟ ತನಕ ನಿಲ್ಸ್ಕೊಂಡು ವಾಪಸ್ ಬಿಟ್ವಿ ಅಂದ್ರೆ ಅದಕ್ಕೂ ಲಾಸ್ ಆಕತ್ ಪಾಪ. ತಗೊಳ್ಳೆ, ಏನು ಮಾಡಂಗಿಲ್ಲ. ಮತ್ತು ಟೈಟ್ ತಗ ರೇಟ್. ತಗೊಳವ, ಕೊಡಂಗಾರ ಎಲ್ಲರಿಗೂ. ಪ್ರೇಮಿ, ನೀನೇನು ತಗೊಳ್ಳೆ? ಸುಮ್ಮನೆ ನಿಂತು ಬಿಟ್ಟಲ್ಲ. ಅದೇ ನಾನೊಂದು ಪಾತ್ರೆ ತಗೋಣ ಅಂತ ಮಾಡ್ಯಾನವ, ಲೈತಲ್ಲ ಅದನ್ನೇ ತಗೊಂತ ತಗಾತ್ಲಾಗೆ. ನನಗೂ ಮುದ್ದೆ ಮಾಡೋಕ್ಕೆಲ್ಲ ಪಾತ್ರೆ ನೆಗ್ಗಿ ಹೋಗೈತದು, ಪಾತ್ರೆಗಳೇ ಇರಲಿಲ್ಲ. ಮತ್ತು ನೀವು ಯಾರು ಹೋದಾಗ ದುಡ್ಡು ಕೊಟ್ಟು ತರ್ಸೋಣ ಅಂತ ಮಾಡಿದ್ದೆ. ಮತ್ತು ಅಷ್ಟೊತ್ತಿಗೆ ಈಕಿನ ಬಂದಲ್ಲ ಅಮ್ಮ, ಮತ್ತೆ ಇಲ್ಲೇ ತಗೊಂಡ್ರಾತು ಅಂತ ಸುಮ್ಮನೆ ನಾನು ನೋಡತ್ಲ. ಆ ಪಾತ್ರೆ ಏಟು ಹೇಳಬೇ, ಅದನ್ನೇ ತಗೊಂತ ನಾನು. ಈ ಪಾತ್ರೆನವ? ಹ್ಞೂನಬೇ, ಅದೇಯ 150 ರೂಪಾಯಿ ಕೊಡವ. ಅದು 200 ರೂಪಾಯಿ ಇರ್ಲತ್ಲಾಗೆ 150 ರೂಪಾಯಿ ಕೊಡು. 100 ರೂಪಾಯಿ ಮಾಡ್ಕ್ಯಾ ಬರ್ತತಿ. ಅದೇನು ಭಾರಿ ದೊಡ್ಡ ಪಾತ್ರೆ ಅಲ್ಲ, ಸಣ್ಣದೈತಿ. ಇಲ್ಲವ, ಎಲ್ಲರಿಗೂ 50 ರೂಪಾಯಿ 100 ರೂಪಾಯಿ ಬಿಟ್ಟದನಿ. ಮತ್ತೆ ನಿನಗೆ ಇದೊಂದು ಸಣ್ಣದ ಪಾತ್ರೆ ತಗ, ಅದ್ರಾಗೆ 50 ರೂಪಾಯಿಗೆ ಏನು ಉಳಿಸಿ ಮನೆ ಕಟ್ಟೋದಲ್ಲ ಯಾರೇನು ಬರ್ತತಿ. 150 ರೂಪಾಯಿ ಕೊಡು ಲಾಸ್ಟು. ಅದು 200 ರೂಪಾಯಿ 150 ಕೊಡು. ಅಯ್ಯ ಪ್ರೇಮಿ, 50 ರೂಪಾಯಿಗೂ ಎಳ್ದಾಡ್ತೀಯಲ್ಲಗೆ, ತಗೋಬಾರ್ದೆ. ಈಕಿ ನೋಡು, ಈಕಿ ತಗೋಬೇಕಾರೆ ನಾನು ಸುಮ್ಮನೆ ನಿಂತದ್ದು, ಈಕಿ ನಾನು ತಗೋಬೇಕಾರೆ ಏನಾಡಿ ಮಾತಾಡ್ತಾಳೆ ಹಂಗೆಯ. ದುಡ್ಡೇ ಮರದಾಗ ಏನು ಬಿಡ್ತಾವೇನವ? ಕಷ್ಟಪಟ್ಟು ದುಡ್ದಿರೋ ದುಡ್ಡೇ. ತಗೊಳ್ಳೆ ಪ್ರೇಮಿ, ಎಷ್ಟು ಮಾತಾಡ್ತಿ ಹಂಗೆಯ. ಏನು ಮಾಡಕತ್ತಗ ಪಾಪ, ಅದು ವಯಸ್ಸಾಗೈತಿ. ನಮ್ಮಿಂದ ಒಂದು 50 ರೂಪಾಯಿ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಕೊಟ್ಟು ತಗ, ಏನಾಗೋದಿಲ್ಲ. ಕೊಡಬೇ, ಕೊಡು.